ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಡ್ಯ ವಿಲೇಜ್ ಕುಕಿಂಗ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ದಿನ ನಾವು ಮೊಳಕೆ ಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ಥರ ಮೊಳಕೆ ಕಾಳನ್ನು ನೀವು ನಿಮ್ಮ ಮನೆಯಲ್ಲಿ ಬೇಕಂದ್ರೂ ಮಾಡ್ಕೋಬೋದು, ಇಲ್ಲ ಹೊರಗಡೆ ಮಾರ್ಕೆಟಲ್ಲೂ ಸಿಗುತ್ತೆ, ಇಲ್ಲ ತರಕಾರಿ ಅಂಗಡಿಲೂ ಸಿಗುತ್ತೆ, ತೊಗೊಬಂದು ಮಾಡ್ಕೊಳ್ಳಿ. ಈಗ ನಾವು ಒಂದು ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀವಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಅದಕ್ಕೆ ನಾವು 3-4 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೋಬೇಕು. ಅರಿಶಿನ ಪುಡಿ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ನಾವು ಮೊದಲೇ ಮೊಳಕೆ ಕಾಳನ್ನು ತೊಳೆದು ಇಟ್ಕೊಂಡಿದ್ದು ಆ ಮೊಳಕೆ ಕಾಳನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಮೊಳಕೆ ಕಾಳನ್ನ ಸೇರಿಸಿದ್ಮೇಲೆ ಚೆನ್ನಾಗಿ ಅರಿಶಿನ, ಮೊಳಕೆ ಕಾಳು, ಈರುಳ್ಳಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದಾದಮೇಲೆ ನಾವು ಇದಕ್ಕೆ ತರಕಾರಿನ ಸೇರಿಸ್ಕೊತಾ ಇದ್ದೀವಿ. ನಾವು ಬದನೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೊಂಡಿದ್ದೀವಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಚಾನಲ್ಗೆ ನಿಮ್ಮ ಕಡೆಯಿಂದ ತುಂಬಾ ಪ್ರೋತ್ಸಾಹ, ಬೆಂಬಲ ವ್ಯಕ್ತ ಆಗ್ತಾಯಿದೆ. ನೀವು ನಮ್ಮ ಚಾನಲ್ ಬರುವಂಥ ವಿಡಿಯೋಗಳಿಗೆ ಎಲ್ಲ ಒಳ್ಳೆ ಲೈಕ್ಸ್ನ ಮಾಡ್ತಾಯಿದ್ದೀರಾ, ಶೇರ್ನ ಮಾಡ್ತಾಯಿದ್ದೀರಾ. ಇದಕ್ಕೆ ನಾವು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬನ್ನಿ ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ಈಗ ಈ ತರಕಾರಿ ಮತ್ತು ಮೊಳಕೆ ಕಾಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಮತ್ತು ಇದಕ್ಕೆ ನಾವಿವಾಗ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಆ ಮಸಾಲೆಗೆ ಏನೇನು ಪದಾರ್ಥ ಬೇಕು ಅಂತ ಹೇಳ್ತೀನಿ. 5 ಈರುಳ್ಳಿ ಮತ್ತು ಅರ್ಧ ಕಪ್ ತೆಂಗಿನ ತುರಿ, 5 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ನೀವು ನಾರ್ಮಲಾಗಿ 4 ಜನ ಇಲ್ಲ 6 ಜನ ಇರೋ ಫ್ಯಾಮಿಲಿಗಾದರೆ ತಟ್ಟೆಯಲ್ಲಿ ಏನು ತೋಳಿಸ್ತಾ ಇದ್ದೀವಿ ಅದೇ ಅಳತೆಯಲ್ಲಿ ಹಾಕ್ಕೊಂಡ್ರೆ ಸಾಕು, 2 ಟೈಮ್ಗೆ ಆರಾಮಾಗುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋಬಿಟ್ಟು ಅದ್ರ ಮೇಲ್ಗಡೆ ನಾವು ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊತಾ ಇದ್ದೀವಿ. 7-8 ಲವಂಗ ಮತ್ತು ಸ್ವಲ್ಪ ಚಕ್ಕೆ, ಅದ್ರ ಜೊತೆಗೆ ಮಟನ್ ಸಾಂಬಾರು ಪೌಡ್ರು 2 ಟೀ ಸ್ಪೂನ್ ಸೇರಿಸ್ಕೊತಾ ಇದ್ದೀವಿ. ಇದ್ರ ಜೊತೆಗೆ ಇವಾಗ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇವಾಗ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಾದ್ಮೇಲೆ ಈ ರೀತಿ ನೈಸಾಗಿ ಗ್ರೈಂಡ್ ಆಗಿದೆ. ಈ ಮಸಾಲೆನ ಇವಾಗ ನಾವು ಬೇಯಕ್ಕಿಟ್ಟಿದ್ದಂಥ ತರಕಾರಿ ಒಳಗಡೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾವೀಗ ಅದಕ್ಕೆ ಅಳತೆಗೆ ತಕ್ಕಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀವಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ನಿಮ್ಮ ಅಳತೆ ತಕ್ಕನಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಚಾನಲ್ನಲ್ಲಿ ಹಲವಾರು ರೆಸಿಪಿಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ. ಮತ್ತು ಒಂದು ಸಲ ನೀವು ಹೋಗಿ ಚಾನಲ್ನಲ್ಲಿ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಮೊಳಕೆ ಕಾಳು ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಈಗ 2 ವಿಷಲ್ ಕೂಗಿದ ನಂತರ ಸಾಂಬಾರು ರೆಡಿಯಾಗಿದೆ. ಈ ರೀತಿ ಫ್ರೆಂಡ್ಸ್, ಇವತ್ತಿನ ಈ ಮೊಳಕೆ ಕಾಳು ಸಾಂಬಾರು ರೆಸಿಪಿ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಆದಷ್ಟು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.